ಪ್ರಿಯ, ಇದನ್ನು ಏತಕ್ಕಾಗಿ ಕೊಟ್ಟೆ? ಅದೇ ಏತಕ್ಕಾಗಿ ಕೊಟ್ಟೆ ಎಂದು ಕೇಳಿದ್ದು. ಪ್ರಾಣೇಶ್ವರ, ಈ ಹೂವು ನೀನು ಕೊಟ್ಟಾಗಿನಿಂದ ಎನ್ನ ಮನಸ್ಸಿಗೆ ಬಹು ಉಲ್ಲಾಸವಾಗಿರುವುದು. ಹೇಳುವೆನು ಕೇಳು. ಈ ಸುಖದಲ್ಲಿ ಪ್ರಿಯ, ಪ್ರಿಯ, ಈ ಹೂವು ಕೊಟ್ಟ ಮೇಲೆ ನನಗೆ ಹೇಗಾಯಿತೆಂದರೆ ಉಲ್ಲಾಸ ಉಲ್ಲಾಸ ಸಂತೋಷ ಸಂತೋಷ ಸಂತೋಷವು ಸುಖದಲ್ಲೇ ಓಲಾಡುವಾಗ ಸ್ವರ್ಗ ಸುರಿನ ಸವಿದಂತೆ ಮನಗೆ ಈ ವನವಿಹಾರದ ಸಮಯವು ಎಷ್ಟೊಂದು ಸುಂದರಮಯವಾಗಿ ಕಾಣುತ್ತಿರುವುದು. ಪ್ರಿಯ, ನಿನ್ನೊಂದಿಗೆ ಇರುವಷ್ಟು ಸಮಯವು ಉಲ್ಲಾಸದಿಂದ ಕಳೆಯಬೇಕೆಂಬ ಆಸೆಯಾಗಿದೆ. ತಿಳಿಯಿತೆ ರಮಣ, ಸದ್ಗುಣ ಭರಣ. ಪ್ರಿಯ, ಈ ವನದಲ್ಲಿ ವನರಾಜನು ಮನಸ್ಸಿನ ಜನ ಕೇಳಿ ಹಾಡಿದ ನೆಲೆಯು, ಶೃಂಗಾರದ ಕೋಗಿಲೆಯು, ಸಂಗೀತ ಭವನವು, ಗಿಳಿಗಳ ಭೋಜನ ಮಂದಿರವು, ಷಟ್ಠಾದಿಗಳೆಂಬ ಮಾರ್ಗದ ರಮಪ್ರದ ಸಾಲಿಯು, ಅಥವಾ ನರ್ತನ ನರ್ತಕಿಯ ಮಂಟಪವು, ಇಂಥ ಸುಂದರವಾದ ವನಗಳು ಸ್ವಲ್ಪ ಕಾಲ ವಿನೋದ ಹತ್ತವಾಗಿ ರಕ್ತದ ಆಟ ಆಡೋಳುವ ಸಖಿ ರಾಜೇಂದ್ರ ಮುಖಿ. ನಿನ್ನ ಇಷ್ಟದಂತೆ ಆಗಲಿ ಕಾಂತ.